ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ನಾನು ಇವತ್ತು ವೆನಸ್ಡೇ ಬ್ಲಾಗ್ನ ಮಾಡ್ತಾ ಇದ್ದೀನಿ. ವೆನಸ್ಡೇ ದಿವಸ ಮಧ್ಯಾಹ್ನ ಸ್ಟಾರ್ಟ್ ಆಗಿರೋ ಮಳೆ ಸಂಜೆ ಆಮೇಲೆ ರಾತ್ರಿ ಆದ್ರೂ ಮುಗ್ದೇ ಇಲ್ಲ. ಫುಲ್ ಇದೇ ಥರ ಮಳೆ ಇತ್ತು. ಸೊ ತುಂಬ ಅಂದರೆ ತುಂಬ ಮಳೆ. ಆಮೇಲೆ ಎಸ್ಟರ್ಡೇ ಕೂಡ ಇದೇ ಥರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗಿ ಸಂಜೆಗೆ ಸ್ಟಾಪ್ ಆಗಿದ್ದು ಮಳೆ. ನಾನು ಬಟ್ಟೆನ ನಿನ್ನೆನೇ ವಾಶ್ ಮಾಡಿ ನೈಟ್ ಮೇಲೆ ಹಾಕಿದ್ದು. ಅದು ಡ್ರೈ ಆಗೇ ಇಲ್ಲ, ಹಾಗೆ ಮಳೆಗೆ ಮತ್ತೆ ಮತ್ತೆ ಒದ್ದೆ ಆಗಿ ಅಲ್ಲೇ ಇದೆ. ಇವಾಗ ಅದು ಮತ್ತೆ ಮತ್ತೆ ಒದ್ದೆ ಆಗಿರೋದ್ರಿಂದ ತುಂಬ ಸ್ಮೆಲ್ ಬರುತ್ತೆ. ಅದನ್ನೇ ಮತ್ತೆ ರೀವಾಶ್ ಹಾಕಿ ಮತ್ತೆ ಒಣಗಿಸ್ಬೇಕು ನಾನು, ಇಲ್ಲಾಂದರೆ ಕಬೋರ್ಡಲ್ಲಿ ಇಡೋಕ್ಕಾಗಲ್ಲ. ನಾನು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದ ಮೇಲೆ ನಾನು ಲಂಚ್ಗೆ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿರ್ತೀನಿ, ಬಂದು ಪ್ರಿಪೇರ್ ಅಷ್ಟೇ ಮಾಡಬೇಕು. ನಾನು ಇಲ್ಲಿ ಜುಕಿನಿ ಇರುತ್ತಲ್ವ, ಅದನ್ನು ನಾನು ಇಲ್ಲಿ ಪಲ್ಯ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆಗೆ. ಬೆಳಿಗ್ಗೆ ನಾನು ಚಪಾತಿಗೆ ಹಿಟ್ಟು ರೆಡಿ ಮಾಡಿಟ್ಟು ಹೋಗಿದ್ದೆ, ಮಧ್ಯಾಹ್ನ ಬರೋಷ್ಟೊತ್ತಿಗೆ ಚೆನ್ನಾಗಿ ಅದು ಸಾಫ್ಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ಇಲ್ಲಿ ಜುಕಿನಿನ ಕಟ್ ಮಾಡಿಕೊಂಡು ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡು ಪಲ್ಯನ ರೆಡಿ ಮಾಡಿಕೊಂಡೆ ಈ ಥರ. ಆಮೇಲೆ ಈ ಕಡೆ ಸಾಂಬಾರು ದಾಲ್ ಮಾಡಿದ್ದೆ ನಾನು, ದಾಲ್ ರೈಸು ಹಾಗೆ ಇದು ಪಲ್ಯ ಹಾಗೆ ಚಪಾತಿ. ಆಮೇಲೆ ಸ್ವಲ್ಪ ಮೊಟ್ಟೆನ ಬೇಯಕ್ಕಿಟ್ಟಿದ್ದೆ. ಹಾಗೆ ಇವತ್ತು ಊಟಕ್ಕೆ ಈ ಥರ ಮೆನ್ಯೂ ಇತ್ತು. ಚಪಾತಿ ಹಿಟ್ಟನ್ನ ಮುಂಚೆನೇ ಅಟ್ಲೀಸ್ಟ್ 1 ಅವರ್ ಹಾಫ್ ಆನ್ ಅವರ್ ಇಟ್ಟರೆ ಚಪಾತಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಎಲ್ಲ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಚಪಾತಿ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಚಪಾತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಟು ಹೋಗ್ಬಿಟ್ರೆ ಮಧ್ಯಾಹ್ನ ಬಂದು ಬೇಗ ಬೇಗ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಚಪಾತಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಎಲ್ಲ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಎಲ್ಲ ಟೈಮ್ ಹಾಗೆ ಮಾಡೋದು, ಬೆಳಗ್ಗೆನೇ ಹಿಟ್ಟು ಸರಿ ಮಾಡಿಟ್ಟು ಮಧ್ಯಾಹ್ನ ಚಪಾತಿಗೆ ರೆಡಿ ಮಾಡ್ಕೊಂಡಿರ್ತೀನಿ. ಸೊ ನಾನು ಇಲ್ಲಿ ಚಪಾತಿನ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಚಪಾತಿ. ಹಾಗೆ ನಾನು ತುಂಬ ತೆಳ್ಳಗೆ ಇದು ಮಾಡಲ್ಲ, ಚಪಾತಿನ ಲಟ್ಸ್ಕೊಳ್ಳಲ್ಲ, ಸ್ವಲ್ಪ ದಪ್ಪ ದಪ್ಪಗೆ ಲಟ್ಸ್ಕೊತೀನಿ. ಹಾಗಾಗಿ ನಾನು ಲೇಯರ್ ಆಗಿ ಬರುತ್ತೆ ಚಪಾತಿ ಚೆನ್ನಾಗಿ. ಇವಾಗ ವೆದರು ತುಂಬ ಕೋಲ್ಡ್ ಇರೋದ್ರಿಂದ ಈಗ ಚಪಾತಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಿಸಿ ಬಿಸಿಯಾಗಿ. ಹಾಗೆ ಇದು ಚಪಾತಿ ಹೀಟ್ ಅಲ್ವಾ, ಈ ಟೈಮಲ್ಲಿ ಚಪಾತಿ ತಿಂದರೆ ಒಳ್ಳೆಯದು ಅಂತ ನಾನು ಚಪಾತಿ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ. ಬರೀ ರೈಸ್ ಅಂದರೆ ಸರಿಯಾಗಲ್ಲ, ಚಪಾತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಚಪಾತಿ ಕೂಡ ಮಾಡ್ಕೊತೀನಿ. ಆರವ್ ಕುಕುಂಬರ್ನ ಇಷ್ಟಪಡ್ತಾನೆ ಊಟದ ಜೊತೆಗೆ. ಹಾಗಾಗಿ ನಾನು ಕುಕುಂಬರ್ ಮತ್ತು ಕ್ಯಾರೆಟ್ ಎರಡೂ ಊಟದ ಜೊತೆ ಸೈಡಿಗೆ ಇಟ್ಟಿದ್ದೆ. ಅವನು ಇಷ್ಟಪಟ್ಟು ತಿಂದ. ಮತ್ತು ಫಸ್ಟ್ ತಿನ್ನೋಕ್ಕಿಂತ ಮುಂಚೆ ಎಷ್ಟು ನಾಟಕ ಮಾಡ್ತಾನೆ ಅಂದರೆ, ಡೈಲಿ ಅವನು ಲಂಚ್ ಹಾಗೆ ಡಿನ್ನರ್ ಮಾಡಿಸೋ ಟೈಮ್ಗೆ ಇಬ್ಬರು ದೊಡ್ಡ ವಾರೆ ಆಗುತ್ತೆ ನಮ್ಮದು. ಇವತ್ತಂತೂ ಸ್ವಲ್ಪ ದೊಡ್ಡದೇ ಆಗೋಯಿತು. ಎಷ್ಟು ಬೈದೆ ಅಂದರೆ ನನಗೆ ತಲೆ ಕೆಡಿಸ್ಬಿಡ್ತಾನೆ. ನನಗೂ ಹಶು ಆಗಿರುತ್ತೆ, ಬೇಗ ತಿನ್ನಲ್ಲ. ಯಾಕಂದರೆ ಅವ್ನು ತಿನ್ನಿಸ್ಬಿಟ್ಟೆ ನಾನು ತಿಂತಿರ್ತೀನಲ್ಲ, ಬೇಗ ಬೇಗ ತಿಂದರೆ ನನಗೂ ಹಶು ಆಗೋಷ್ಟೊತ್ತಿಗೆ ಊಟ ಮಾಡ್ಬೋದು. ನೋಡಿ ತಿನ್ನೋಷ್ಟೊತ್ತಿಗೆ ಒಳ್ಳೆ ವಾಮಿಟ್ ಬರೋ ಒಳ್ಳೆ ನಾಟಕ ಮಾಡಿದ್ದು, ಏನೋ ಹೊಡೆದಿದ್ದೀನಿ ಅನ್ನೋ ಥರ ದೊಡ್ಡಕ್ಕೆ ಅಳೋದು ಮಾಡೋದು, ಅಷ್ಟು ದೊಡ್ಡ ನಾಟಕ ಮಾಡ್ತಾನೆ. ಅಯ್ಯೋ ಎಷ್ಟು ದೊಡ್ಡ ನಾಟಕ ಅಂದರೆ, ಏನಕ್ಕೆ ಇದೆಲ್ಲ ನಾಟಕ ಮಾಡ್ತಿದ್ದಾನೆ ಅಂದರೆ, ಹಿಂಗೆ ಕೆಳಗೆ ಊಟ ಮಾಡೋದು ಬಿಟ್ಟು ಕೆಳಗಡೆ ಆಟಕ್ಕೆ ಹೋಗಬೇಕಾಗಿದೆ ಈಗ. ಯಾಕಂದರೆ ಇಲ್ಲಿ ಬಂದು ಕರೀತಾ ಇದ್ದಾರೆ ಫ್ರೆಂಡ್ಸು, ಹೋಗೋಣ ಅಂತ ಹೇಳಿಬಿಟ್ಟು. ಹುಡುಗರು ಏನು ಊಟ ಟೈಮ್ಗೆ ಬಂದು ಕರೆಕ್ಟಾಗಿ ಕರೀತಾರೆ. ಯಾಕಂದರೆ ಅವ್ನು ಜಸ್ಟ್ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಕೂತಿರ್ತಾನೆ, ಅಷ್ಟೊತ್ತಿಗೆ ಬಂದುಬಿಡ್ತಾರೆ ಕರೆಯೋಕ್ಕೆ. ನಾನು ಹೇಳಿದೆ ಊಟ ಮಾಡಿ ಬರ್ತಾನೆ ಅವನು, ಈಗ ಬೇಡ ಊಟ ಮಾಡಿ ಬರ್ತಾನೆ ಹೋಗು ಅಂತ ಹೇಳೋದಕ್ಕೆ ಅವ್ರನ್ನ ಯಾಕೆ ಕಳಿಸ್ದೆ ಅಂತ ಹೇಳಿಬಿಟ್ಟು ನನ್ನ ಜೊತೆ ದೊಡ್ಡ ಜಗಳ ಮಾಡಿ ಕೂಗಾಡಿ ರಂಪ ರಾಮಾಯಣ ಮಾಡಿ ಒಳ್ಳೆ ವಾಮಿಟ್ ಆಗೋ ಥರ. ಅಯ್ಯೋ ಹೆಂಗತ್ತ ಅಂದರೆ ಅಷ್ಟು ಅರ್ಥ. ನನಗೂ ಟೆನ್ಷನ್ ಆಗಿ ಬೈದೆ ನಾನು. ಮತ್ತು ನನಗೂ ಹಸಿವಾಗಿತ್ತು, ಬೇಗ ಊಟ ಮಾಡಬೇಕಿತ್ತು. ಹಾಗಾಗಿ ಬೈಸ್ಕೊಂಡು ಕಡೆಗೆ ಸುಮ್ಮನೆ ಕೂತ್ಕೊಂಡು ಹಾಗೆ ಅಳ್ಕೊಂಡು ಹಂಗೂ ಹಿಂಗೆ ಮಾಡಿ ನಾಟಕ ಮಾಡಿ ತಿಂದ. ಒಂದು ಹಾಫ್ ಚಪಾತಿ ತಿಂದ, ಆಮೇಲೆ ಒಂದು 4-5 ತುತ್ತು ರೈಸ್ನ ತಿಂದ, ಅಷ್ಟೇ ಮುಗೀತು ಊಟ. ಆಮೇಲೆ ಬಾಯಿ ತೊಳ್ಕೊಂಡು ನೀರು ಕುಡಿದು ಓಡಿದ್ದೇನೆ ಹೊರಗೆ, ನಿಂತ್ಕೊಳ್ಳಿಲ್ಲ ಒಂದು ನಿಮಿಷನೂ ಒಳಗಡೆ. ಅಷ್ಟು ಹೋಗೋದು ಅರ್ಜೆಂಟ್ ಆಗಿರುತ್ತೆ. ಊಟ ಕೂಡ ಮಾಡಿದ್ರೆ ಊಟ ಬಿಟ್ಟು ಹೋಗ್ತಾನೆ ಅವನು, ಅಷ್ಟು ಆಡೋದಂದರೆ ಅಷ್ಟು ಹುಚ್ಚ ಅವನಿಗೆ. ಯಾವಾಗಲೂ ಕೆಳಗಡೆ ಆಟ ಆಡೋದೊಂದೇ ಕೆಲಸ, ಮನೆಗೆ ಬರೋದೇ ಇಲ್ಲ. ಇಷ್ಟೆಲ್ಲ ವಾರಾಗಿ ಹಂಗೂ ಹಿಂಗೂ ಆಗಿ ಕಡೆಗೆ ಇಬ್ಬರದು ಊಟ ಮುಗೀತು. ಊಟ ಆದ ತಕ್ಷಣ ಮತ್ತೆ ಅವ್ನು ಹೋದ ಕೆಳಗಡೆ ಆಟ ಆಡೋಕ್ಕೆ. ಮತ್ತು ಮಳೆ ಮಾತ್ರ ಏನು ಸ್ಟಾಪ್ ಆಗಿಲ್ಲ, ಮಳೆ ಕಂಟಿನ್ಯೂ ಆಗಿತ್ತು ಇವತ್ತು. ಇಬ್ಬರದು ಊಟ ಮುಗೀತು. ಊಟ ಎಲ್ಲ ಆದ್ರ ಮೇಲೆ ಮತ್ತು ನಿನ್ನೆಯಿಂದ ಸ್ವಲ್ಪ ಇದು ಲೈಟ್ ಕನೆಕ್ಷನ್ದು ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಹಾಗಾಗಿ ಎಲೆಕ್ಟ್ರಿಷಿಯನ್ನ ಬುಕ್ ಮಾಡಿದ್ರು. ಅವರು ಇವತ್ತು 3 ಗಂಟೆ ಮೇಲೆ ಬಂದು ಇದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅವನಿಗೆ ಅರ್ಥ ಆಗಿಲ್ಲೇನೋ ಆ ಥರ ನೋಡ್ತಾ ಇದ್ದ ಎಲ್ಲನೂ. ಸೊ ಹಂಗೂ ಹಿಂಗೂ ಮಾಡಿ ಕಡೆಗೆ ಕನೆಕ್ಟ್ ಮಾಡಿ ಹೋದರು, ಸರಿಯಾಯಿತು. ಮತ್ತು ರೈನ್ ನೋಡಿ ಸಂಜೆ ಅಷ್ಟೊತ್ತಿಗೆ ಎಷ್ಟು ಮಳೆ ಅಂತ ಅಂದರೆ ಫುಲ್ ಮಳೆ. ಹಾಗೆ ನಾನು ಇಡ್ಲಿ ಮತ್ತು ದೋಸೆಗೆ ಅಂತ ರೈಸ್ನ ನೆನೆಸಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ತೆಗೆದಿಟ್ಟೆ. ನಾಳೆ ಥರ್ಸ್ಡೇ ಹಾಗೆ ಫ್ರೈಡೇ 2 ದಿವಸ ಹಾಲಿಡೇ ಇದೆ ಆರೋಗ್ಯ. ಯಾಕಂದರೆ ನಾಳೆ ಏನೋ ಹೈಸ್ಕೂಲ್ ಮಕ್ಕಳಿಗೆ ಆ್ಯನ್ಯುವಲ್ ಡೇ ಇರೋದ್ರಿಂದ ಇವ್ರಿಗೆ ಸಣ್ಣ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಮತ್ತು ಓಣಮ್ ಇದೆ ಫ್ರೈಡೇ, ಹಾಗಾಗಿ 4 ದಿವಸ ರಜೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ 4 ದಿವಸ ಕಂಟಿನ್ಯೂಸ್ ರಜೆ ಬಂತು. ಹಾಗೆ ಸಂಜೆ ಹೊತ್ತಿಗೆ ನೋಡಿ ಯಾರೋ ಮಳೇಲಿ ಅಂಬ್ರೆಲ್ಲ ತೊಗೊಂಬಿಟ್ಟು ಆಟ ಆಡ್ತಿದ್ದ. ನೆನಿಬೇಡ ಅಂತ ಹೇಳಿದ್ದಕ್ಕೆ ಅಂಬ್ರೆಲ್ಲ ತೊಗೊಂಬಂದು ನಿಂತ್ಕೊಂಡಿದ್ದಾನೆ. ಮತ್ತು ರಾತ್ರಿ ಊಟಕ್ಕೆ ಮತ್ತು ನಾನು ಏನು ಮಾಡಿದೆ ಅಂದರೆ, ಇನ್ನೊಂದು ಜುಕಿನಿ ಇತ್ತು, ಅದನ್ನು ಕೂಡ ನಾನು ಆಮ್ಲೆಟ್ ಥರ ಮಾಡಿಕೊಂಡೆ. ಅದು ಚೆನ್ನಾಗಿ ಬರುತ್ತೆ ರೆಸಿಪಿ. ಯಾವ ಥರ ಅಂದರೆ, ಇದನ್ನ ಫುಲ್ ತೆಗೆದುಬಿಟ್ಟು ನೀಟಾಗಿ
ನೀಟಾಗಿ ತುರ್ಕೊಂಡ್ರೆ ಸಣ್ಣ ಈ ಥರ ತುರ್ಕೊಂಬಿಟ್ಟು ಅದನ್ನು ಹಿಂಡ್ಬಿಟ್ಟು ಅದರಲ್ಲಿರೋ ವಾಟರ್ನ ತೆಗೆದುಬಿಟ್ಟು ಆಮ್ಲೆಟ್ಗೆ ನಾರ್ಮಲಾಗಿ ಆನಿಯನು ನಿಮ್ಗೆ ಏನೇನು ಬೇಕೋ ಅಂತ ಸ್ಪೈಸಸ್ಸು ಆ ಥರ ಎಲ್ಲ ಹಾಕಿಬಿಟ್ಟು ನಾನು ಜಸ್ಟ್ ಆನಿಯನು ಪೆಪ್ಪರ್ ಸಾಲ್ಟ್ ಆ ಥರ ಹಾಕಿಬಿಟ್ಟು ಮಾಡಿದೆ. ಮತ್ತು ನೀವು ಯಾವ ಥರ ಬೇಕಾದ್ರೆ ಆ್ಯಡ್ ಮಾಡ್ಕೋದೇನಿಲ್ಲ. ಸ್ವಲ್ಪ ಹಿಟ್ಟು ಕೂಡ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಹಿಟ್ಟು ಹಾಕಿಲ್ಲ, ಯಾಕಂದರೆ ಸ್ವಲ್ಪನೇ ಮಾಡ್ಕೊತಿರೋದ್ರಿಂದ 2 ಮೊಟ್ಟೆನ ಹಾಕಿಬಿಟ್ಟು ನಾನಿಲ್ಲಿ ಆಮ್ಲೆಟ್ ಥರ ಮಾಡ್ಕೊಂಡೆ. ಇವತ್ತು ದಾಲ್ ಮತ್ತು ಆಮ್ಲೆಟ್ ಹಾಗೆ ಚಪಾತಿ ನೈಟ್ಗೆ ಡಿನ್ನರ್ಗೆ ರೆಡಿ ಮಾಡಿಕೊಂಡೆ ನಾನು. ನೋಡಿ ಮೇಲುಗಡೆ ಸ್ವಲ್ಪ ಎಳ್ಳನ್ನ ಹಾಕೊಂಡ್ರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಅದರದ್ದು ಫ್ಲೇವರ್ ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಆಮ್ಲೆಟ್ದು. ಹಾಗೆ ಸ್ವಲ್ಪ ಎಳ್ಳನ್ನ ಹಾಕೊಂಡ್ಬಿಟ್ಟು ಈ ಥರ ಆಮ್ಲೆಟ್ ರೆಡಿ ಆಯಿತು. ಡಿನ್ನರ್ಗೆ ಆಮ್ಲೆಟ್ ಮತ್ತು ದಾಲ್ ಮತ್ತು ಚಪಾತಿ ಇತ್ತು. ಆರವು ಕೂಡ ಸ್ವಲ್ಪ ಚಿಕನ್ ಇತ್ತು, ಅದನ್ನು ಚಿಕನ್ನ ತಿಂತಾ ಕೂತ್ಕೊಂಡಿದ್ದ. ಅದೆಲ್ಲ ಆದಮೇಲೆ ನಾನು ಅವನಿಗೆ ಊಟ ಮಾಡಿಸ್ದೆ. ಚಿಕನ್ ಸ್ಪೈಸಿ ಆಗಿರೋದ್ರಿಂದ ಅವ್ನು ಜಾಸ್ತಿ ತಿನ್ನಲಿಲ್ಲ, 1 ಪೀಸ್ ಅಷ್ಟೇ ತಿಂದು ಆಮೇಲೆ ಇದು ಆಮ್ಲೆಟು ಚಪಾತಿನ ತಿನ್ನಿಸ್ದೆ ದಾಲ್ ಜೊತೆ. ದಾಲ್ ಎಲ್ಲ ಸಪ್ಪೆ ಮಾಡಿರ್ತೀನಿ, ಜಾಸ್ತಿ ಖಾರ ಮಾಡಿರಲ್ಲ ನಾನು ಆರೋಗ್ಯಗೋಸ್ಕರ ಅಂತ ಹೇಳಿಬಿಟ್ಟು. ಅದಕ್ಕೆ ಅವನು ಚಿಕನ್ನ ತಿನ್ನೋದು ಬಿಟ್ಟು 1 ಪೀಸ್ ತಿಂದು ಸ್ಪೈಸಿ ಇದೆ ಅಂತ ಬಿಟ್ಟು ದಾಲ್ ಮತ್ತು ಆಮ್ಲೆಟು ಚಪಾತಿ ತಿಂದ. ಅದೆಲ್ಲ ತಿನ್ನಿಸಿ ಆದಮೇಲೆ ನಾನು ಕೂಡ ಊಟ ಮಾಡಿದೆ. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ನನ್ನ ವೆಡ್ನೆಸ್ಡೇ ಬ್ಲಾಗ್. ಮತ್ತು ಹೊಸ ಬ್ಲಾಗೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಸಿ ಯು, ಗುಡ್ ನೈಟ್.